ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪ್ಸ್ ಡಿಲೈಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಚಳಿಗಾಲದಲ್ಲಿ ಕಾಡುವಂತಹ ಬೆನ್ನೋವು, ಮಂಡಿ ನೋವು, ಕೈಕಾಲು ನೋವು, ಹಾಗೆಯೇ ನಮ್ಮ ಚರ್ಮ ಡ್ರೈ ಆಗೋದು, ಹಾಗೆ ಮುಖದ ಕಾಂತಿ ಕಡಿಮೆ ಆಗೋದು ಸರ್ವೇ ಸಾಮಾನ್ಯ. ಈ ಒಂದು ಲಾಡು ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಕೈಕಾಲು ನೋವು, ಮಂಡಿ ನೋವು, ಯಾವುದೇ ರೀತಿಯಾದ ನೋವು ಖಂಡಿತ ಬರೋದಿಲ್ಲ. ಹಾಗೆಯೇ ನಿಶಕ್ತಿ ಇದ್ದರೂ ಕೂಡ ದೂರ ಆಗುತ್ತೆ. ಚರ್ಮ ಸುಕ್ಕುಗಟ್ಟೋದಿಲ್ಲ. ಹಾಗೆಯೇ ಚರ್ಮ ಒಂಥರ ಕಾಂತಿಯುಕ್ತವಾಗಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಚಳಿಗಾಲಕ್ಕೆ ಉತ್ತಮವಾದ ಒಂದು ಲಾಡು ಮಾಡಿ ತೋರಿಸ್ತಾ ಇದ್ದೀನಿ. ತಾವರೆ ಬೀಜ ಹಾಗೂ ಗೋಂದನ್ನು ಬಳಸಿ ನಾವು ಈ ಲಾಡುವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಒಂದು ಪೌಷ್ಟಿಕ ಲಾಡು ಮಾಡೋದಕ್ಕೆ 100 ಗ್ರಾಮ್ ತುಪ್ಪ ತೊಗೊಂಡಿದ್ದೀನಿ. ಸುಮಾರು ಅರ್ಧ ಕಪ್ಪಷ್ಟು ತುಪ್ಪ ತಗೊಂಡು 4 ಚಮಚದಷ್ಟು ತುಪ್ಪವನ್ನು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪದಲ್ಲಿ ಇವಾಗ ಸುಮಾರು 50 ಗ್ರಾಮ್ ಅಷ್ಟು ಗೋಂದನ್ನು ಅಥವಾ ತಿನ್ನುವಂತಹ ಅಂಟನ್ನು ನಾನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಎಡಿಬಲ್ ಗಮ್ ಅಂತ ಕೂಡ ಹೇಳ್ತಾರೆ. ಇದು ಜಾಯಿಂಟ್ಸ್ಗಳಿಗೆ ತುಂಬಾ ಒಳ್ಳೆಯದು. ಜಾಯಿಂಟ್ ಪೇನ್ ಇದ್ದವರು ಖಂಡಿತ ಬಳಸಿ ನೋಡಿ. ಇದು ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಬೆಚ್ಚಗಿಟ್ಟು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಉಷ್ಣತೆಯನ್ನು ಇದು ಕೊಡುತ್ತೆ. ಅದರಿಂದ ನಮಗೆ ನೆಗಡಿ, ಕೆಮ್ಮು, ಶೀತ ಯಾವುದೂ ಬರೋದಿಲ್ಲ. ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 100 ಗ್ರಾಮ್ ಅಷ್ಟು ಬಾದಾಮಿಯನ್ನು ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಬಾದಾಮಿ ಹಾಕಿರೋದ್ರಿಂದ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ಹಾಗೆಯೇ ವೈಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಚಳಿಗಾಲದಲ್ಲಿ ಆಗುವಂತಹ ಸ್ಕಿನ್ ಡ್ರೈನೆಸ್ಸಿಂದ ಕಾಪಾಡುತ್ತೆ. ಕಣ್ಣಿಗೆ, ಹಾರ್ಟ್ಗೂ ಕೂಡ ತುಂಬಾ ಒಳ್ಳೆಯದು. ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಬಾದಾಮಿಯನ್ನು ಫ್ರೈ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ 100 ಗ್ರಾಮ್ ಅಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಕೂಡ ನಮ್ಮ ಬೋನ್ಸ್ಗೆ ತುಂಬಾ ಒಳ್ಳೆಯದು. ಹಾಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಗುಡ್ ಕೊಲೆಸ್ಟ್ರಾಲ್ ಇದೆ ಇದರಲ್ಲಿ. ಚರ್ಮಕ್ಕೆ ಹಾಗೆಯೇ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ 100 ಗ್ರಾಮ್ ಅಷ್ಟು ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾ ಕೂಡ ತುಂಬಾ ನ್ಯೂಟ್ರಿಯೆಂಟ್ಸ್ ಹೊಂದಿದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಕಣ್ಣಿಗೆ ಹಾಗೆ ಹಾರ್ಟ್ಗೆ ತುಂಬಾ ಒಳ್ಳೆಯದು. ಇದನ್ನು ಕೂಡ ತುಪ್ಪದಲ್ಲಿ ಹುರ್ಕೊಂಡು ನಾನು ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಕೂಡ ನಾನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾ ತುಪ್ಪದಲ್ಲಿ ಹುರ್ಕೊಂಡಾದ್ಮೇಲೆ ಇವಾಗ 100 ಗ್ರಾಮ್ ಅಷ್ಟು ವಾಲ್ನಟ್ ಹಾಕ್ಕೊಳ್ತಾ ಇದ್ದೀನಿ. ವಾಲ್ನಟ್ಟಲ್ಲಿ ತುಂಬಾ ವೈಟಮಿನ್ ಬಿ ಇದೆ, ಪ್ರೋಟೀನ್ ಹಾಗೂ ಐರನ್ ಇರುತ್ತೆ. ಬೋನ್ಸ್ಗೆ ಐರನ್ ತುಂಬಾ ಒಳ್ಳೆಯದು. ಹಾಗೆಯೇ ಸ್ಕಿನ್ ಮತ್ತು ಹೇರ್ಗೂ ಕೂಡ ತುಂಬಾ ಒಳ್ಳೆಯದು ಈ ವಾಲ್ನಟ್ಟು. ಇದೆಲ್ಲ ನೀವು ಮೀಡಿಯಮ್ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಗರಿ ಗರಿ ಆದಮೇಲೆ ಇದನ್ನು ಕೂಡ ನಾನು ತೆಕ್ಕೊಂಡು ಇಡ್ತಾ ಇದ್ದೀನಿ. ಪ್ಲೇಟ್ ಮೇಲೆ ಎಲ್ಲ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ನಂತರ ಇದಕ್ಕೆ ಬೇಕಾಗಿರೋದು 100 ಗ್ರಾಮ್ ಅಷ್ಟು ಮಖಾನ ಅಂದರೆ ತಾವರೆ ಹೂವಿನ ಬೀಜಗಳು. ಈ ಬೀಜಗಳಲ್ಲಿ ಹೇರಳವಾಗಿ ಕ್ಯಾಲ್ಶಿಯಂ ಇದೆ. ಅದರಿಂದ ಇದು ಜಾಯಿಂಟ್ ಪೇನ್ಗೆ ಹಾಗೆಯೇ ಬೋನ್ಸ್ ಗಟ್ಟಿಯಾಗೋದಕ್ಕೆ ತುಂಬಾ ಒಳ್ಳೆಯದು. ವಿಟಮಿನ್ ಎ ಹಾಗೂ ಬಿ ಕಾಂಪ್ಲೆಕ್ಸ್ ವೈಟಮಿನ್ ಕೂಡ ಇದೆ. ಲಿವರ್ನ ಡಿಟಾಕ್ಸಿಫೈ ಮಾಡುತ್ತೆ. ಹಾಗೆಯೇ ಹಾರ್ಮೋನ್ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಕೂಡ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಹುರ್ಕೊಳ್ಳಿ. ಕೈಯಲ್ಲಿ ಮುಟ್ಟು ನೋಡಿದಾಗ ಅದು ಕಟ್ಟಾಗ್ತಿದೆ ಅಂದರೆ ಗರಿಗರಿಯಾಗಿ ಹುರ್ಕೊಂಡಿದ್ದೀವಿ ಅಂತ ಅರ್ಥ. ಇದನ್ನು ನಾವು ಗರಿಗರಿಯಾಗಿ ಹುರ್ಕೊಂಡಾದ್ಮೇಲೆ ಇವಾಗ ಇದನ್ನು ಕೂಡ ಪ್ಲೇಟ್ಗೆ ಹಾಕಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇವಾಗ ಉಳಿದಿರುವಂತಹ ತುಪ್ಪನ ಹಾಕ್ಕೊಂಡು ಇದರಲ್ಲಿ ನಾವು ಗೋಧಿ ಹಿಟ್ಟನ್ನು ಹುರ್ಕೊಳ್ಳೋಣ. ಸುಮಾರು 1 ಕಪ್ಪು ಅಂದರೆ 100 ಗ್ರಾಮ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು. ಗೋಧಿ ಹಿಟ್ಟು ಎನರ್ಜಿ ಕೊಡುತ್ತೆ. ಚೆನ್ನಾಗಿ ನಮ್ಮ ದೇಹಕ್ಕೆ ಚಳಿಗಾಲಕ್ಕೆ ಬೇಕಾಗಿರುವ ಉಷ್ಣತೆಯನ್ನು ಕೊಡುತ್ತೆ. ಇದರಲ್ಲೂ ಕೂಡ ವೈಟಮಿನ್ ಬಿ ತುಂಬ ಹೇರಳವಾಗಿದೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನು ಕೂಡ ಚೆನ್ನಾಗಿ ತುಪ್ಪದಲ್ಲಿ ಘಮ ಅಂತ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಎಲ್ಲ ತಣ್ಣಗಾಗಕ್ಕೆ ಬಿಡಬೇಕು. ಎಲ್ಲ ಫ್ರೈ ಮಾಡ್ಕೊಂಡಿರುವಂಥ ಪದಾರ್ಥಗಳನ್ನು ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಎಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ಇವಾಗ ಗಮ್ಮನ್ನು ಅಂದರೆ ಎಡಿಬಲ್ ಗಮ್ ಅಥವಾ ಗೋಂದನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ಬೇಗ ಪುಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಪುಡಿ ಆಗಿದೆ. ಇದಕ್ಕೇನೆ ನಾನು ಇವಾಗ ಡ್ರೈ ಫ್ರೂಟ್ಸ್ಗಳನ್ನು ಒಂದೊಂದಾಗಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಳ್ಳಿ. ತರಿ ಆದರೂ ಪರವಾಗಿಲ್ಲ ಅಥವಾ ಪೀಸಸ್ಗಳು ಹಾಗೆ ಉಳ್ಕೊಂಡ್ರೂ ಪರವಾಗಿಲ್ಲ. ನೋಡಿ ಈ ಥರ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ದಪ್ಪಗೆ ಇರುವಂತಹ ಬಾದಾಮಿ ಇದ್ದರೆ ನೀವು ಬೇಕಿದ್ದರೆ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೇನೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ಮಿಕ್ಕಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಮತ್ತೆ ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಪಲ್ಸ್ ಮೋಡಲ್ಲಿ ಮಾಡಿಕೊಂಡ್ರೂ ಆಗುತ್ತೆ. ನೀವು ಗ್ರೈಂಡ್ ಮಾಡಬೇಕಾದ್ರೆ ಪಲ್ಸ್ ಮೋಡಲ್ಲೂ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು. ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮಖಾನ ಹಾಕ್ಕೊಳ್ತಾ ಇದ್ದೀನಿ. ಮಖಾನ ಕೂಡ ಬೇಗ ಪುಡಿ ಆಗುತ್ತೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿರೋದ್ರಿಂದ ಬೇಗ ಪುಡಿ ಆಗುತ್ತೆ. ಇದನ್ನು ನಾನು ಇವಾಗ ಪುಡಿ ಮಾಡ್ಕೊಂಡು ತಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ. ಈ ತಾವರೆ ಬೀಜನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಲಾಡುಗೆ ತುಂಬಾ ಟೇಸ್ಟನ್ನು ಕೊಡುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತಟ್ಟೆಗೆ ಎಲ್ಲ ಹಾಕ್ಕೊಂಡು ಪುಡಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳೋಣ. ಇದನ್ನು ಶುಗರ್ಲೆಸ್ ಮಾಡ್ತಾ ಇರೋದ್ರಿಂದ 650 ಗ್ರಾಮ್ ಅಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಉಂಡೆ ಬೆಲ್ಲ ತೊಗೊಂಡ್ರೆ ಒಳ್ಳೆಯದು. ಒಂದು ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ಅಷ್ಟೇ ಇದು. ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಕೋಬೇಕು. ಪಾಕ ಏನು ಬರ್ಸೋ ಹಾಗಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಒಂದೇಳೆ ಪಾಕ ಅಥವಾ ಅಂಟು ಪಾಕ ಬರೋ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿದ್ರೆ ಸಾಕು. ನೋಡಿ ಬೆಲ್ಲ ಕರಗಿದೆ. ಇವಾಗ ಗ್ಯಾಸ್ನ ಸ್ವಿಚ್ ಆಫ್ ಮಾಡಿಬಿಡಿ. ಈ ಟೈಮಲ್ಲಿ ಉಂಡೆಗಳನ್ನು ಕಟ್ಟೋಕೆ ಬರಲ್ಲ. ಸ್ವಲ್ಪ ಹದವಾಗಿ ಬೆಚ್ಚಗಿರಬೇಕಾದ್ರೆ ಉಂಡೆ ಕಟ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಪಾಕ ಸ್ವಲ್ಪ ತಣ್ಣಗಾಗಿದೆ, ಅಂದರೆ ಉಂಡೆ ಕಟ್ಟುವ ಹದಕ್ಕೆ ಇದು ಬಿಸಿ ಇದೆ, ತುಂಬ ಬಿಸಿ ಇಲ್ಲ. ಇವಾಗ ಪಾಕವನ್ನು ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೇಕಾಗತ್ತೆ. ಒಂದೇ ಸಲ ಪಾಕ ಹಾಕ್ಕೊಂಡ್ರೆ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ನೋಡಿ ಸೈಡಲ್ಲಿ ನಾನು ಸ್ವಲ್ಪ ಪಾಕ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪಾಕ ಹಾಕ್ಕೊಂಡು ಒಂದು ಸೌಟಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೈಯಲ್ಲಿ ಮುಟ್ಟು ನೋಡಬೇಕು, ತುಂಬ ಬಿಸಿ ಇದ್ದರೆ ಕಟ್ಟಕ್ಕೆ ಹೋಗಬೇಡಿ. ಸ್ವಲ್ಪ ಬೆಚ್ಚಗಾದ್ಮೇಲೆ ಉಂಡೆ ಕಟ್ಟುವ ಹದಕ್ಕೆ ಬಂದಮೇಲೆ ಕೈಗೆ ಬಿಸಿ ತಾಗ್ತಿಲ್ಲ ಅನ್ಬೇಕಾದ್ರೆ ಉಂಡೆ ಕಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರ್ತಾ ಇದೆ. ಚೆನ್ನಾಗಿ ಸ್ವಲ್ಪ ಪಾಕ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ. ಒಂದೇ ಸಲ ಬೆಲ್ಲದ ಪಾಕ ಹಾಕಿಟ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ನೋಡಿ ಬೆಲ್ಲದ ಪಾಕನ ಸೈಡಲ್ಲಿ ಹಾಕ್ಕೊಂಡು ಆದಷ್ಟು ಉಂಡೆಯನ್ನು ಕಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಚೆನ್ನಾಗಿ ಬಂದಿದೆ. ಚಳಿಗಾಲದಲ್ಲಿ ಈ ಲಾಡು ತುಂಬ ಅತ್ಯುತ್ತಮ ಅಂತ ಹೇಳ್ಬೋದು. ಒಂದು ಲಾಡು ದಿನಕ್ಕೆ ತಿಂದರೂ ಕೂಡ ದೇಹವನ್ನು ಬೆಚ್ಚಗಿಡುತ್ತೆ. ಹಾಗೆಯೇ ಯಾವುದೇ ರೀತಿಯಾದ ಗಂಟು ನೋವು, ಕೀಲು ನೋವು, ಬೆನ್ನು ನೋವು ಏನೂ ಕೂಡ ಬರೋದಿಲ್ಲ. ಚರ್ಮ ಕೂಡ ತುಂಬ ಕಾಂತಿಯುಕ್ತವಾಗಿ ಚೆನ್ನಾಗಿ ಕಾಣುತ್ತೆ. ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.